ನಮಸ್ಕಾರ ಫ್ರೆಂಡ್ಸ್. ಎಸ್, ನೀವೇನು ಹೇಳ್ತೀರಾ, ಏನು ಕೇಳ್ತೀರಾ ಮತ್ತು ಏನು ನೋಡ್ತೀರಾ ಅದು ನಿಮ್ಮ ಭವಿಷ್ಯ ಆಗೋದರಲ್ಲಿ 100% ಯಾವುದೇ ಡೌಟ್ ಇಲ್ಲ. ಯೋಚನೆ ಮಾಡಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಹಾರರ್ ಮೂವಿ ನೋಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಏನಾಗುತ್ತೆ ನಿಮ್ಮ ಬಾಡಿಲಿ? ಎಂಥ ಕಂಪನಿಗಳು ಉಂಟಾಗತ್ತೆ? ಹೆದರ್ಕೊಂಡು ಕೂತಿರ್ತೀರ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಕಂಟಿನ್ಯೂಸ್ ಆಗಿ ಯಾರಿಗಾದ್ರೂ ನೀವು ಚಾಟ್ ಮಾಡ್ತಾ ಮಾಡ್ತಾ ಬೈತಿದ್ದೀರಾ ಅಂತ ಇಟ್ಕೊಳ್ಳಿ. ನಿಮ್ಮ ಬಾಡಿಲಿ ಫುಲ್ಲು ನೆಗೆಟಿವ್ ಟಾಕ್ಸಿನ್ಸ್, ನೆಗೆಟಿವ್ ಹಾರ್ಮೋನ್ಸ್ ಜನರೇಟ್ ಆಗಿರುತ್ತೆ. ಯಾವಾಗಲೂ ಬರೀ ಬೇರೆಯವ್ರಿಗೆ ಬೈಯೋದು ಅಥವಾ ಬೈಯೋ ಅಂತ ಕಂಟೆಂಟ್. ಫಾರ್ ಎಕ್ಸಾಂಪಲ್, ಬಿಗ್ ಬಾಸ್. ಶಾಕಿಂಗ್. ನಮ್ಮ ಫ್ಯಾಮಿಲಿಲೇ ಎಷ್ಟೊಂದು ಜನ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡ್ತಿರ್ತಾರೆ. ಅಲ್ಲ ಅವ್ನು ನಾಯಿ ಥರ ಹೊಡೆದಾಡಿರ್ತಾನೆ, ಇಲ್ಲಿ ಕುತ್ಕೊಂಡು ಚಪ್ಪಲೆ ಹೊಡ್ಕೊಂಡು ನೋಡ್ತಿರ್ತಾರೆ. ನೋಡ್ತಾ ನೋಡ್ತಾ ನೀವೇನಾಗ್ತೀರಾ ಯೋಚನೆ ಮಾಡಿ. ಅಥವಾ ನೀವೇನು ಆಲ್ರೆಡಿ ಆಗಿದ್ದೀರಾ. ಸೊ ನೀವೇನು ನೋಡ್ತೀರಾ, ಏನು ಮಾತಾಡ್ತೀರಾ, ಏನು ಕೇಳ್ತೀರಾ ಅದು ನಿಮಗೆ ಗೊತ್ತೋ ಗೊತ್ತಿಲ್ಲದಂಗೆ ನಿಮ್ಮ ಸಬ್ಕಾನ್ಷಿಯಸ್ ಆಗತ್ತೆ. ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡಬೇಕು. ಉಪ್ಪಿಟ್ಟು ಮಾಡ್ಬೇಕಂದ್ರೆ ಏನು ಮಾಡ್ತೀರಾ? ರವೆ ತಗೊಂಡು ಹುರಿದು, ಆಮೇಲೆ ಅದಕ್ಕೆ ಬಾಣಲೆ, ನೀರು, ಒಗ್ಗರಣೆ ಹಾಕ್ಬಿಟ್ಟು ಫೈನಲಿ ಉಪ್ಪಿಟ್ಟು ಮಾಡ್ತೀರಾ. ಇಂಗ್ರೀಡಿಯೆಂಟ್ಸ್ ಬೇಕು, ರಾ ಮೆಟೀರಿಯಲ್ಸ್. ಅದೇ ರೀತಿ ನಿಮ್ಮ ಲೈಫ್, ಫ್ಯೂಚರ್, ಭವಿಷ್ಯ, ಅದ್ರ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿದ್ರೆ ಫಸ್ಟು ನಿಮ್ಮ ಥಾಟ್ಸ್, ನೀವು ಮಾಡೋವಂಥ ಯೋಚನೆಗಳು. ಅದು ಬೀಜ ಇದ್ದಾಗೆ. ದೇ ಆರ್ ಲೈಕ್ ಸೀಡ್ಸ್. ಪ್ರತಿಯೊಂದು ನೀವು ಮಾಡುವ ಯೋಚನೆ, ಥಾಟ್ ಏನಿದೆ ಅದು ಒಂದು ಬೀಜಕ್ಕೆ ಸಮಾನ. ಒಬ್ಬ ರೈತ ಫಸ್ಟು ಏನು ಮಾಡ್ತಾನೆ, ಬೀಜ ಕರೆಕ್ಟಾಗಿದೆಯಲ್ಲ ಅಂತ ಹುಡುಕ್ಬಿಟ್ಟು ಆದಷ್ಟು ಸ್ಟ್ರಾಂಗ್ ಬೀಜಗಳನ್ನೇ ಹುಡುಕ್ತಾನೆ. ಯಾಕಂದರೆ ಸರಿಯಾಗಿಲ್ದಲ್ಲೇ ಇರೋ ಬೀಜನ, ವೀಕ್ ಬೀಜನ ಹಾಕಿದ್ರೆ ಮರ ಕೂಡ ಅಥವಾ ಗಿಡ ಕೂಡ ವೀಕಾಗೆ ಹುಟ್ಟುತ್ತೆ. ಸೊ ಪ್ರತಿಯೊಂದು ನೀವು ಮಾಡೋ ಯೋಚನೆ ಅದು ನೆಗೆಟಿವ್ ಆಗಿದ್ರೆ ಅದು ವೀಕ್ ಅಥವಾ ಕಳಪೆ ಬೀಜ ಇದ್ದಾಗೆ. ಯೋಚನೆ ಮಾಡಿ, ದಿನಕ್ಕೆ ಎಷ್ಟು ಸರಿ ಈ ರೀತಿ ನೆಗೆಟಿವ್ ಯೋಚನೆ ಮಾಡ್ತಿದ್ದೀರಾ? ಇದರಿಂದ ಇವತ್ತು ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳಿದ್ರೆ ಅದಕ್ಕೆ ನೀವೇ ಕಾರಣ. ಇವತ್ತು ನೀವು ಏನಿದ್ದೀರಾ, ಇವತ್ತು ನಿಮ್ಮ ಪ್ರೆಸೆಂಟ್ ಏನಿದೆ ಅದು ನೀವಿಷ್ಟು ದಿನ ಮಾಡಿರೋವಂಥ ಕೆಲಸಗಳು, ಆ ಕೆಲಸಗಳ ಪರಿಣಾಮ. ಆ ಕೆಲಸ ಅಂತ ಹೇಳಿದ್ರೆ ಏನು ನೋಡಿದ್ದೀರಾ, ಏನು ಮಾಡಿದ್ದೀರಾ, ಏನು ಕೇಳಿದ್ದೀರಾ, ಅದೆಲ್ಲ ಸೇರಿಕೊಂಡು ಇವತ್ತನ್ನ ಸೃಷ್ಟಿ ಮಾಡಿದೆ. ಸೊ ನೀವು ನಾಳೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಏನು ಮಾಡ್ತೀರಾ ಅದನ್ನು ಚೇಂಜ್ ಮಾಡಬೇಕು. ಸೊ ಯೋಚನೆ ಮಾಡಿ. ಹುಡುಗರು ಇವತ್ತು ಏನು ಮಾಡ್ತಾ ಇದ್ದಾರೆ? 6 ತಿಂಗಳು, 1 ವರ್ಷ, 2 ವರ್ಷದ ಹುಡುಗರು ಇಷ್ಟಿಷ್ಟು ಉದ್ದ ಮೊಬೈಲು, ಅವ್ರಿಗಿಂತ ಉದ್ದ ಇರುತ್ತೆ, ಇಟ್ಕೊಂಡು ಓಡತಿರ್ತಾರೆ. ರಾತ್ರಿ ಮಲಗಬೇಕಾರೆಲ್ಲ ಇಟ್ಕೊಂಡು ನೋಡ್ಕೊಂಡು ಕೂತಿರ್ತಾರೆ. ಇದರಿಂದ ಏನಾಗಿದೆ? ನಿದ್ದೆ ಬರಲ್ಲ, ಊಟ ಸೇರಲ್ಲ, ಅಪ್ಪ ಅಮ್ಮನೂ ಬೇಡ, ಅಣ್ಣ ತಮ್ಮ ಬೇಡ, ಫ್ರೆಂಡ್ಸ್ ಬೇಡ. ಮೊಬೈಲ್ ಅವ್ರ ಕೈಯಿಂದ ತಗೊಳ್ಳೋದು ಆಲ್ಮೋಸ್ಟ್ ಇಂಪಾಸಿಬಲ್. ನೆಲದ ಮೇಲೆ ಬಿದ್ದು ಉಳ್ಳಾಡ್ಬಿಡ್ತಾರೆ. ಎಷ್ಟೊಂದು ಜನ ಹುಡುಗರು ಸೂಸೈಡ್ ಮಾಡ್ಕೊಂಡಿರೋದೆಲ್ಲ ಓದಿರ್ತೀರ, ಅಪ್ಪ ಅಮ್ಮ ಮೊಬೈಲ್ ತೊಗೊಂಡ್ರು ಅಂತ. ಆದ್ರೂ ಇರ್ರೆಸ್ಪಾನ್ಸಿಬಲ್ ಆಗಿ 6 ತಿಂಗಳು, 1 ವರ್ಷದ ಮೊಬೈಲ್ ಹುಡುಗರಿಗೆ ಮೊಬೈಲ್ ಕೊಟ್ಕೊಂಡು ಕೂತಿರ್ತೀವಿ. ಆ್ಯಂಡ್ ದೆನ್ ವಿ ಎಕ್ಸ್ಪೆಕ್ಟ್ ಹುಡುಗರ ಭವಿಷ್ಯ ಚೆನ್ನಾಗಿರಬೇಕು. ಈಗ ನನ್ನ ಹತ್ರ ಬರ್ತಾರೆ ಪೇರೆಂಟ್ಸು ಮಕ್ಕಳು ಹೆಸರಿಡೋಕ್ಕೆ. ಸರ್, ಮಗಳು ಅಥವಾ ಮಗ ಭವಿಷ್ಯ ತುಂಬ ಚೆನ್ನಾಗಿರಬೇಕು ಸರ್, ಆ ರೀತಿ ಹೆಸರು ಇಡಿ ಸರ್. ಅದನ್ನು ನಾನು ಮಾಡ್ತೀನಿ, ಬಟ್ ನೀವು ಫಸ್ಟ್ ಆ ಮೊಬೈಲ್ನ ಅವ್ರ ಕೈಯಿಂದ ತಗೊಳ್ಳಿ. 24 hours ಆ ಹುಡುಗನ ಕೈಯಲ್ಲಿ ಮೊಬೈಲ್ ಇತ್ತು ಅಂತ ಹೇಳಿದ್ರೆ ಏನು ಭವಿಷ್ಯ ಕ್ರಿಯೇಟ್ ಆಗುತ್ತೆ? ಹೊರಗಡೆ ಹೋಗಿ ಆಟ ಆಡಲ್ಲ, ಸರಿಯಾಗಿ ಊಟ ಮಾಡಲ್ಲ, ಯಾರು ಬೇಡ, ಫ್ರೆಂಡ್ಸ್ ಬೇಡ, ಏನು ಬೇಡ. ಈಗಲಿಂದನೇ ಸಿಟ್ಟು. ನಂಬಿಕೆ ಇಲ್ವಾ ಅಂತ ಹೇಳಿದ್ರೆ ಗೂಗಲಲ್ಲಿ ಈಗಲೇ ಟೈಪ್ ಮಾಡಿ ನೋಡಿ. ಸಣ್ಣ ಮಕ್ಕಳ ಮನಸ್ಸಿನ ಮೇಲೆ ಅಥವಾ ದೇಹದ ಮೇಲೆ ಅಥವಾ ಭವಿಷ್ಯದ ಮೇಲೆ ಮೊಬೈಲಿಂದ ಏನೇನು ದುಷ್ಪರಿಣಾಮಗಳು ಉಂಟಾಗುತ್ತೆ ಅಂತ ಶಾಕ್ ಆಗಿಬಿಡ್ತೀರ. ಆದರೂ ಹೆಲ್ಪ್ಲೆಸ್, ಕೊಡಲೇಬೇಕು. ಇನ್ನು ದೊಡ್ಡವ್ರ ಬಗ್ಗೆ ಮಾತಾಡ. 60 ವರ್ಷ, 70 ವರ್ಷ ರಿಟೈರ್ಡ್ ಆಗಿರೋ, ಇಷ್ಟು ವರ್ಷ ಕಷ್ಟಪಟ್ಟಿದ್ದಾಯಿತು, ಟೈಮ್ ಇರಲಿಲ್ಲ. ಈಗ ಟೈಮ್ ಇದೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಫ್ರೀ ಟೈಮು.
ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಇಂಥ ಟೈಮಲ್ಲಿ ವಾನಪ್ರಸ್ಥ ಜೀವನ ನಡೆಸಬೇಕು. ಅಂದರೆ ಆದಷ್ಟು ದೇವರು, ಭಕ್ತಿ, ಬೇರೆಯವ್ರಿಗೆ ಒಳ್ಳೇದು ಮಾಡೋದು, ಸೇವೆ, ಧ್ಯಾನದಲ್ಲಿ ತೊಡಕೊಳ್ಳೋದು, ಮಾಡಿರೋ ಪಾಪಗಳನ್ನ ಕಳ್ಕೊಳ್ಳೋ ಅಂಥದ್ದು, ತೀರ್ಥಯಾತ್ರೆಗೆ ಹೋಗೋದು, ಅಥವಾ ಬೇರೆ ಬೇರೆ ಗ್ರಂಥಗಳನ್ನು ಅದನ್ನೆಲ್ಲ ಓದ್ಬಿಟ್ಟು ಅದನ್ನು ಯಂಗರ್ ಜನ್ರೇಷನ್ಗೆ ತಿಳಿಸಿ ಹೇಳೋವಂಥದ್ದು. ಇದನ್ನು ಮಾಡಬೇಕಾಗಿರೋದು ಸಮಯ ಇವರಿಗೆ 60-70 ವರ್ಷ ಸೀನಿಯರ್ ಸಿಟಿಸನ್ಸ್. ಇನ್ಫ್ಯಾಕ್ಟ್ ಶಾಸ್ತ್ರಗಳಲ್ಲಿ ಹೇಳಿದೆ, ನೀವು ಲಾಸ್ಟ್ ಪಾರ್ಟ್ ಆಫ್ ಯುವರ್ ಲೈಫ್ ಅಂದರೆ 60-70 ವರ್ಷ, ಇನ್ನೊಂದು 5 ವರ್ಷ, 10 ವರ್ಷ, 20 ವರ್ಷ ಬದುಕಿದಾಗ ಏನು ಮಾಡ್ತೀರೋ ಅದು ನಿಮ್ಮ ಮುಂದಿನ ಜೀವನ ಏನಿದೆ ಅಲ್ಲಿಂದ ಪ್ರಾರಂಭ ಆಗತ್ತೆ ಅಂತ ಹೇಳಿ. ಅಂದರೆ ಈ ಸೀರಿಯಲ್ ಎಂಡ್ ಆಗ್ತಿದೆ, ಇವತ್ತು ಎಪಿಸೋಡ್ ಎಂಡ್ ಆಗ್ತಿದೆ ಸೀರಿಯಲ್ದು, ಅಂದರೆ ಅದೇ ನಾಳೆ ಸ್ಟಾರ್ಟ್ ಆಗುತ್ತಲ್ವ, ಅದೇ ರೀತಿ ಇಷ್ಟು ಆಪರ್ಚುನಿಟಿ ಇದೆ ನಿಮಗೆ, ಫ್ರೀ ಇದ್ದೀರಾ 24 hours. ಬಟ್ ಏನು ಮಾಡ್ತಿರ್ತಾರೆ, ಬೇಡದ ಸೀರಿಯಲ್ ನೋಡೋದು, ಇವ್ರಿಗೆ ಬೈಕೊಂಡು ಓಡಾಡೋದು, ಆರೋಗ್ಯ ಹಾಳು, ಸಂಬಂಧಗಳ ಹಾಳು. ಸೊ ನಮಗೆ ಗೊತ್ತಿಲ್ಲದಲ್ಲೇ ಎಷ್ಟು ದೊಡ್ಡ ದೊಡ್ಡ ತಪ್ಪುಗಳು ಮಾಡ್ತಿದೀವಿ ಅಂತ ಹೇಳಿದ್ರೆ, ಅಂಡ್ ದೆನ್ ವಿ ಬ್ಲೇಮ್ ದ ಎಂಟೈರ್ ವರ್ಲ್ಡ್. ಇಷ್ಟು ಇನ್ವಾಲ್ವ್ ಆಗ್ತಾರೆ ಅಂತ ಹೇಳಿದ್ರೆ ಈ ವಯಸ್ಸಾಗಿರೋರು ಆ ಸೀರಿಯಲ್ಗೆ ಎಷ್ಟು ಅಡಿಕ್ಟ್ ಆಗಿರ್ತಾರೆ ಅಂತ ಹೇಳಿದ್ರೆ, ಆ ಸೀರಿಯಲ್ ಏನಾದರೂ ಮಗ ಹೊರಗಾಗ್ದ ಅಪ್ಪ ಅಮ್ಮನ ಅಂದ್ರೆ ನನ್ನ ಮಗನ ಹೊರಗೆ ಹಾಕ್ಬಿಡ್ತಾನೆ. ಇಷ್ಟೊಂದು ಇನ್ವಾಲ್ವ್ ಆಗಿ ನೋಡ್ತಿರ್ತಾರೆ. ಅಂಡ್ ಬರುವಂಥದ್ದು ಏನು ಎಲ್ಲ ಸೀರಿಯಲ್ಗಳಲ್ಲಿ ಬರೀ ಇಂಥದ್ದೇ, ಮಗ ಹೊರಗಾಗ್ದ, ಮಗಳು ಇನ್ನೊಂದು ಜೊತೆಗೆ ಏನೋ ಮಾಡಿದ್ಲು, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರು, 4 ಜನದ ಸಂಬಂಧ, ಬರೇ ಕೆಟ್ಟದ್ದು. ಇನ್ನು ನ್ಯೂಸ್ ಹಾಕಿದ್ರಂತೂ ಬರೇ ಇವನಿಗೆ ಹೊಡೆದ, ಅವನಿಗೆ ಬೈದ, ಎರಡು ಸೈಡ್ ಮಾಡ್ಕೊಂಡು ಕೂತ್ಬಿಟ್ಟಿರ್ತಾರೆ. ಆ ಸೈಡ್ ಇವನಿಗೆ ಬೈಯೋದು, ಈ ಸೈಡ್ ಅವನಿಗೆ ಬೈಯೋದು. ಸೋಷಿಯಲ್ ಮೀಡಿಯಾದಲ್ಲೂ ಇದೇ ಪ್ರಾಬ್ಲಮ್. ಸೊ ಸಣ್ಣವ್ರ ಮೊಬೈಲ್ ಪ್ರಾಬ್ಲಮ್ಮು, ದೊಡ್ಡವ್ರಿಗೆ ಈ ಪ್ರಾಬ್ಲಮ್. ಇನ್ನು ಉಳಿದಿರೋ ನಮ್ಮಂಥವ್ರು, ನಿಮ್ಮಂಥವ್ರು, ವರ್ಕಿಂಗ್ ಕ್ಲಾಸ್ 24 hours ಟಿವಿ ಫ್ರೀ ಇದ್ದಾಗ ಅದರಲ್ಲೂ ನ್ಯೂಸು, ಇಲ್ಲ ಅಂತ ಹೇಳಿದ್ರೆ ಕಾರ್ಪೊರೇಟ್ ಗಾಸಿಪ್ಪು, ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರಿಗೊಬ್ರು ಬೈಕೊಂಡು ಕೊಡೋದು. ಸೊ ಈ ರೀತಿ ನೆಗೆಟಿವ್ ಆಕ್ಟಿವಿಟೀಸ್ನಲ್ಲಿ ನಾವು ಇನ್ವಾಲ್ವ್ ಆಗಿಬಿಟ್ಟು ಭವಿಷ್ಯ ಮಾತ್ರ ಚೆನ್ನಾಗಿರ್ಬೇಕು ಅಂದ್ರೆ ಯಾವ ರೀತಿ ಇರುತ್ತೆ? ಸಾಧ್ಯನಾ? ಒಂದು ಹೂವಿನ ಗಿಡ ನಾಳೆ ನಮಗೆ ಬೇಕು ಅಂತ ಹೇಳಿದ್ರೆ ಆ ಹೂವಿನ ಗಿಡದ ಬೀಜ ಹಾಕಬೇಕು. ಮುಳ್ಳಿನ ಗಿಡದ ಬೀಜ ಹಾಕ್ಬಿಟ್ಟು ಹೂವಿನ ಗಿಡ ಬರಬೇಕು ಅಂದ್ರೆ ಬರಕ್ಕೆ ಸಾಧ್ಯ ಇಲ್ಲ. ಸೊ ಫಸ್ಟು ನಿಮ್ಮ ಜೀವನ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ಇವತ್ತಿಂದ ಏನು ನೋಡ್ತಿದ್ದೀರಾ, ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾರ ಜೊತೆಗೆ ಮಾತಾಡ್ತಿದ್ದೀರಾ, ಎಂಥ ಸಿಚುವೇಶನ್ಗಳಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ ಅಥವಾ ಸಮಯ ಕಳೀತಿದ್ದೀರಾ, ಪ್ಲಸ್ ನಿಮ್ಮ ಮನಸ್ಸಿನಲ್ಲಿ ಆಲ್ವೇಸ್ ಏನು ನಡೀತಿದೆ. ಕೆಲವರು ಸೆಲ್ಫ್ ಪಿಟಿ ಮೋಡಲ್ಲಿ ಇರ್ತಾರೆ, ತಮ್ಮ ಬೈಕೊಡ್ತಿರ್ತಾರೆ, ನನ್ನ ಜೀವನ ಮುಗೀತು, ಇದಿಷ್ಟೇ, ನಾನು ಹುಟ್ಟಿರೋದನ್ನೇ ಕಷ್ಟಪಡೋಕ್ಕೆ, ಪ್ರಪಂಚ ಎಲ್ಲ ಕೆಟ್ಟದ್ದು, ನನ್ನ ಮಕ್ಕಳು ನನ್ನ ಸರಿ ನೋಡ್ಕೊಳ್ಳಲ್ಲ, ತಮಗೆ ತಾವೇ ಅನ್ಕೋತಿರೋದು. ಬಟ್ ಅವ್ರಿಗೆ ಗೊತ್ತಿರಲ್ಲ ಅವ್ರು ಏನು ಅನ್ಕೋತಾರೋ ಅದೇ ಆಗುತ್ತೆ ಅಂತ ಹೇಳಿ. ಸೊ ನೀವು ಯೋಚನೆ ಮಾಡೋದು ಪ್ಲಸ್ ಏನು ಫೀಲ್ ಮಾಡ್ತೀರಾ, ಯೋಚನೆ ಮೆದುಳಲ್ಲಿ ಪ್ಲಸ್ ಹಾರ್ಟಲ್ಲಿ ಏನು ಫೀಲ್ ಮಾಡ್ತೀರಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಅದೇ ರೀತಿ ಯೋಚನೆಗಳಿರುವಂಥ ಜನ ಮತ್ತು ಸಿಚುವೇಶನ್ಸು ನಿಮ್ಮ ಕಡೆನ ನೀವು ಸೆಳಿತೀರಾ, ಅಟ್ರಾಕ್ಟ್ ಮಾಡ್ತೀರಾ, ಆಕರ್ಷಣೆ ಮಾಡ್ತೀರಾ. ಯೋಚನೆ ಜ್ಞಾಪಕ ಇಟ್ಕೊಳ್ಳಿ. ಸೊ ಇವತ್ತು ನೀವು ಏನಾಗಿದ್ದೀರಾ ಅದಕ್ಕೆ ನೀವೇ ಜವಾಬ್ದಾರಿ, ಯಾಕಂದ್ರೆ ಅದನ್ನ ಯೋಚನೆ ಮಾಡಿರೋದು ನೀವು. ಹಾಗಾಗಿ ಬೇರೆಯವ್ರಿಗೆ ದೂರಿ ಯೂಸ್ ಇಲ್ಲ. ಸೊ ನಿಮ್ಮ ಫ್ಯೂಚರ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಇವತ್ತಿಂದ ಫಸ್ಟ್ ನಿಮ್ಮ ಆಕ್ಟಿವಿಟೀಸ್ ಚೇಂಜ್ ಮಾಡಿ. ಕೆಲಸಕ್ಕೆ ಬರ್ದಿದ್ದು ನ್ಯೂಸು, ಟಿವಿ, ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಕಳೆಯೋದ್ ಬದಲು ಒಳ್ಳೆ ಬುಕ್ ಓದಿ, ಮೆಡಿಟೇಷನ್ ಮಾಡಿ, ಫಿಸಿಕಲ್ ಆಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗಿ, ಅಥವಾ ಯಾರಾದರೂ ಒಳ್ಳೆ ಫ್ರೆಂಡ್ಶಿಪ್, ಒಂದು ಒಳ್ಳೆ ಸರ್ಕಲ್ ಕ್ರಿಯೇಟ್ ಮಾಡಿ ಅಲ್ಲಿ ಪಾಸಿಟಿವ್ ಐಡಿಯಾಸ್ನ ಎಕ್ಸ್ಚೇಂಜ್ ಮಾಡುವಂಥ ಒಂದು ಫೋರಮ್ಮು ಅಂತ ಕಡೆ ಡಿಸ್ಕಸ್ ಮಾಡಿ. ಅದ್ಬಿಟ್ಟು ಈ ನಮ್ಮ ಆಫೀಸ್ ಸುತ್ತಮುತ್ತ 50 ಜನ ಕುತ್ಕೊಂಡು 24 hours ಕಾಫಿ ಕುಡ್ಕೊಂಡು ಪೊಲಿಟಿಕ್ಸ್ ಮಾತಾಡ್ತಾ ಇರ್ತಾರೆ. ಯಾರಿಗೂ ಏನು ಯೂಸ್ ಇಲ್ಲ. ಸೊ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ಸೃಷ್ಟಿ ಮಾಡಿರೋ ದೇವರಾದರೂ ಕೂಡ ನಮಗೂ ಕೂಡ ಕ್ರಿಯೇಟರ್, ಅಂದರೆ ನಾವು ಕೂಡ ನಮ್ಮ ಜೀವನನ ಯಾವ ರೀತಿ ಬೇಕೋ ಆ ರೀತಿ ಸೃಷ್ಟಿ ಮಾಡ್ಕೊಳ್ಳೋ ಅಥವಾ ರೂಪಿಸ್ಕೊಳ್ಳೋ ಅಂತ ಒಂದು ಶಕ್ತಿ ನಮಗೆ ಕೊಟ್ಟಿದ್ದಾನೆ. ಅದು ಯಾವಾಗ ಅಥವಾ ಯಾವ ರೀತಿ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ನಾ ಹೇಳಿದಾಗೆ ಏನು ಯೋಚನೆ ಮಾಡ್ತೀವಿ, ಏನನ್ನ ನಾವು ಫೀಲ್ ಮಾಡ್ತೀವಿ, ಪ್ಲಸ್ ಮೋಸ್ಟ್ ಆಫ್ ದ ಟೈಮ್ ಇನ್ ಎ ಡೇ, ಬೆಳಗ್ಗಿಂದ ರಾತ್ರಿವರೆಗೂ ನಾವು ಮಾಡೋ ಯೋಚನೆಗಳು, ಇರೋ
ವಾತಾವರಣ, ಇದನ್ನ ನಮಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಇದನ್ನ ಕರೆಕ್ಟಾಗಿ ನೀವು ನೋಡಿಕೊಂಡ್ರೆ ನಿಮ್ಮ ಜೀವನ ಗ್ಯಾರಂಟಿ ಚೇಂಜ್ ಆಗುತ್ತೆ.